ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. 1 ವೀಕ್ ಗ್ಯಾಪ್ ಆಗೋಯ್ತು ವ್ಲಾಗ್ ಮಾಡಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮತ್ತೆ ಇವತ್ತು ಮಾಡ್ತಾ ಇದ್ದೀನಿ. ಸಾರಿ, ಇವತ್ತಿನ ವ್ಲಾಗ್ ಏನಂತಂದರೆ ಬ್ರೆಡ್ ರೋಸ್ಟ್ ಮಾಡೋದು. ಬ್ರೆಡ್ ರೋಸ್ಟ್ ಅಂದರೆ ಮಾಮೂಲಿ ಬೇಕ್ರಿಲಿ ಸಿಗತ್ತಲ್ಲ ಆ ಥರ ಅಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನನ್ನ ಸ್ಟೈಲಲ್ಲಿ ಒಳ್ಳೆ ಹೆಲ್ದಿ ರೆಸಿಪಿ ಅದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸ್ಕೂಲಿಂದ ಬಂದಮೇಲೆ ಮಕ್ಕಳು ಏನಾದರೂ ಒಂದು ತಿನ್ನಕ್ಕೆ ಕೇಳ್ತಾ ಇರ್ತಾರೆ. ಮನೇಲಿರೋ ಅಮ್ಮಂದಿರಿಗೆ ಗೊತ್ತು ಇದು. ಬಂದ ತಕ್ಷಣ ಏನಾದರೂ ತಿನ್ನಕ್ಕಿದ್ರೆ ಕೊಡಮ್ಮ ಅಂತ ಹೇಳ್ತಾರೆ. ಫ್ರೂಟ್ಸ್ ಕೊಟ್ಟರೆ ಬಾಕ್ಸ್ಗೂ ಹಾಕಿರ್ತೀವಿ, ಅವ್ರಿಗೆ ಬೋರ್ ಆಗಿಬಿಡತ್ತೆ. ಅವ್ರಿಗೋಸ್ಕರ ಅಂತ ಒಂದು ರೆಸಿಪಿ ಹೇಳ್ಕೊಡ್ತೀನಿ. ಇದನ್ನು ಟ್ರೈ ಮಾಡಿ ಮನೇಲಿ, ನಿಮ್ಮ ಮಕ್ಕಳು ಕೂಡ ಎಲ್ಲ ಖುಷಿಯಾಗಿ ತಿಂತಾರೆ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಬ್ರೆಡ್ ರೋಸ್ಟಿಗೆ ಏನೇನು ಬೇಕು ಅಂದರೆ 2 ಎಗ್ಗು ಮತ್ತು ಆನಿಯನ್ನು, ಟೊಮೊಟೊ, 1 ಟೊಮೊಟೊ ಸಾಕು, 2 ಆನಿಯನ್ ಸಾಕು, ಸ್ವಲ್ಪ ಉಪ್ಪು, ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು, ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೇಯ್ನಾಗಿ ಬ್ರೆಡ್ಡು. ಅದಕ್ಕೆ ಮತ್ತು ಕಡಲೆ ಹಸಿಟ್ಟು ಬೇಕು. ನನ್ನ ಹತ್ರ ಕಡಲೆ ಹಸಿಟ್ಟು ಇರಲಿಲ್ಲ, ಹುರ್ಗಡ್ಲೆ ಇತ್ತು ಮನೇಲಿ. ನಾನು ಇದನ್ನೇ ಕಡಲೆ ಹಸಿಟ್ಟು ಮಾಡ್ಕೊತೀನಿ. ನೋಡಿ, ಮನೇಲಿ ಕಡಲೆ ಹಸಿಟ್ಟಿಲ್ಲ ಅಂದರೂ ಹುರ್ಗಡ್ಲೆ ಇದ್ದರೆ ಸಾಕು. ನಾವು ರೆಡಿ ಮಾಡ್ಕೊಬೋದು ಕಡಲೆ ಹಸಿಟ್ಟನ್ನ. ಈಗ ನಾವು ರೆಡಿ ಮಾಡಿಟ್ಕೊಂಡಿರೋ ಐಟಮ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸಬ್ಸಿಗೆ ಸೊಪ್ಪು ಮತ್ತು ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಧನಿಯಾ ಪೌಡ್ರು, ಚಿಲ್ಲಿ ಪೌಡರ್, ನೀವು ಸಾಲ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಸಾಲ್ಟ್ ಆದರೆ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ. 2 ಸ್ಪೂನ್ ಹಾಕಿ ಸಾಕು ಕಡಲೆ ಹಸಿಟ್ಟನ್ನ. ಈಗ ಮೊಟ್ಟೆ ಹೊಡೀರಿ. ಈಗ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಫುಲ್ಲು. ಇದೆಲ್ಲ ಬ್ರೆಡ್ಗೆ ಹಿಡಿಬೇಕು, ಆ ಥರ ಮಿಕ್ಸ್ ಮಾಡ್ಕೊಬೇಕು. ತವಾ ಕಾಯಕ್ಕೆ ಇಟ್ಕೊಳ್ಳೋಣ. ತವಾ ಈ ಥರ ಕಬ್ಣದ ಬರುತ್ತಲ್ಲ ಆ ಥರದ್ದು ಇಟ್ಕೊಳ್ರಿ, ಚೆನ್ನಾಗಿರುತ್ತೆ. ಇದಕ್ಕೆ ತವಾ ಕಾಯಕ್ಕೆ ಇಟ್ಬಿಟ್ಟು ಆಯಿಲ್ ಹಾಕಿದ್ದೀರಲ್ವಾ, ಆ ಆಯಿಲ್ ಹಾಕಿದ್ಮೇಲೆ ಈ ಥರ ಬ್ರೆಡ್ ಮೇಲೆಲ್ಲ ಅಪ್ಲೈ ಮಾಡಿಕೊಂಡು, ನಾವು ಅಪ್ಲೈ ಮಾಡಿರೋದು ಕೆಳಗಡೆ ಹಾಕಬೇಕು ಈ ಥರ. ಯಾಕಂದರೆ ಅದೆಲ್ಲ ಫುಲ್ ಬೇಯಬೇಕಲ್ವಾ. ಫುಲ್ ಸಿಮ್ ಕಮ್ಮಿ ಮಾಡಿಬಿಟ್ಟು ಫುಲ್ ನೀಟಾಗಿ ಬೇಯಲಿ. ಅದು ಬೇಯೋಕ್ಕೆ ಬಿಟ್ಬಿಡಿ 2 ನಿಮಿಷ. ಚೀಸ್ ಕೂಡ ಹಾಕೋಬೋದು. ಚೀಸ್ ಇಷ್ಟಪಡಲ್ಲ ನಮ್ಮ ಮನೇಲಿ ಯಾರು ಜಾಸ್ತಿ, ಅದಕ್ಕೆ ನಾನು ಚೀಸ್ ಹಾಕಿಲ್ಲ. ನೋಡಿ, ಇದು ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಸ್ಮೆಲ್ ಘಮ ಘಮ ಅಂತ ಬರುತ್ತೆ. ಇದನ್ನು ಇವಾಗ ಯಾವ ಥರ ಆಗಿದೆ ನೋಡೋಣ. 2 ಕಡೆ ರೋಸ್ಟ್ ಮಾಡ್ಕೊಬೇಕು, ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು. ಯಾಕಂದರೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಬೇಯಬೇಕು. ಸ್ವಲ್ಪ ಬೆಂದರೆ ಸಾಕು. ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲ ಒಂದು ಸ್ವಲ್ಪ ಹಸಿ ಸ್ಮೆಲ್ ಬಂದರೆ ಒಬ್ಬೊಬ್ಬರು ತಿನ್ನಲ್ಲ, ಇಷ್ಟಪಡಲ್ಲ. ನೀವು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ರಿ, ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಹೆಲ್ದಿ ಫುಡ್ ಇದು. ಸಂಜೆ ಹೊತ್ತು ಸ್ನ್ಯಾಕ್ಸ್ ಅಂತ ಮಾಡಿಕೊಡಿ ಮಕ್ಕಳಿಗೆ, ಮನೆಯವ್ರಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಬ್ರೆಡ್ ರೋಸ್ಟ್ ರೆಡಿಯಾಗಿದೆ. ಟೇಸ್ಟ್ ಯಾವ ಥರ ಆಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ ಬನ್ನಿ.
ಕ್ರಿಸ್ಪಿಯಾಗಿ ಬಿಸಿ ಬಿಸಿ ಸೂಪರ್ ಟೇಸ್ಟ್ ಇದೆ. ಮನೇಲಿ ಟ್ರೈ ಮಾಡಿ, ಮಕ್ಳಿಗೆ ಮಾಡಿಕೊಡಿ, ನೀವು ತಿನ್ನಿ, ಎಂಜಾಯ್ ಮಾಡಿ. ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ.